ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908ನ ಸೆಕ್ಷನ್ 18ನ ಪ್ರಕಾರ ಒಂದು ವೇಳೆ ಇಮ್ಮೂವೇಬಲ್ ಪ್ರಾಪರ್ಟಿ ಯಾವ ಒಂದು ಲೋಕಲ್ ಲಿಮಿಟ್ ಜುರಿಡಿಕ್ಷನಲ್ಲಿ ಬರುತ್ತೆ ಅನ್ನುವಂತಹ ಒಂದು ಅನ್ಸರ್ಟೆನಿಟಿ ಇದ್ದಾಗ, ಅಂದರೆ ಯಾವ ಒಂದು ಟೆರಿಟೋರಿಯಲ್ ಜುರಿಡಿಕ್ಷನ್ ಬರುತ್ತೆ ಅನ್ನುವಂತಹ ಒಂದು ಕನ್ಫ್ಯೂಷನ್ ಇದ್ದಾಗ ಅಥವಾ ಅಲ್ಲಿ ಅನ್ಸರ್ಟೆನಿಟಿ ಇದ್ದಾಗ, ಆ ಇಮ್ಮೂವೇಬಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಒಂದು ಶೂಟನ್ನು ಯಾವುದಾದರೂ ಜುರಿಡಿಕ್ಷನ್ನ ಕೋರ್ಟ್ನಲ್ಲಿ, ಅಂದರೆ ಕಾಂಪಿಟೆಂಟ್ ಕೋರ್ಟ್ನಲ್ಲಿ ಅದನ್ನು ಫೈಲ್ ಮಾಡ್ಬೋದು. ಆಗ ಆ ಇಮ್ಯೂವೇಬಲ್ ಪ್ರಾಪರ್ಟಿಯ ಪ್ಲೇಸ್ಗೆ ಸಂಬಂಧಪಟ್ಟಿರುವಂತಹ ಅನ್ಸರ್ಟೆನಿಟಿಯ ಇನ್ಫಾರ್ಮೇಷನನ್ನು ಕೋರ್ಟ್ ರೆಕಾರ್ಡ್ ಮಾಡ್ಕೊಳ್ಬೇಕು. ಅದು ರೈಟಿಂಗ್ನಲ್ಲಿರಬೇಕು. ಅದೊಂದು ಕಾಂಪಿಟೆಂಟ್ ಕೋರ್ಟ್ ಆಗಿರಬೇಕು. ಅದು ಪೆಕ್ಯುನರಿ ಜುರಿಡಿಕ್ಷನ್ ಮತ್ತು ಸಬ್ಜೆಕ್ಟ್ ಮ್ಯಾಟರ್ನ ಜುರಿಡಿಕ್ಷನ್ ಜೊತೆ ಅದನ್ನು ಹೊಂದಿರಬೇಕು. ಈ ರೀತಿಯ ಅನ್ಸರ್ಟೆನಿಟಿಯನ್ನು ರೆಕಾರ್ಡ್ ಮಾಡಿಕೊಂಡ ನಂತರ ಕೊಡುವಂತಹ ಒಂದು ಡಿಕ್ರಿ ವ್ಯಾಲಿಡ್ ಆಗಿರುತ್ತೆ. ಒಂದು ವೇಳೆ ಡಿಫೆಂಡೆಂಟ್ ಒರಿಜಿನಲ್ ಸೂಟ್ನಲ್ಲಿ ಅನ್ಸರ್ಟೆನಿಟಿಯ ಬಗ್ಗೆ ಅಬ್ಜೆಕ್ಷನನ್ನು ಮಾಡದೆ ಆತ ಅಪೀಲ್ ಅಥವಾ ರಿವಿಷನ್ನ ಕೇಸ್ನಲ್ಲಿ ಅದನ್ನು ಅಬ್ಜೆಕ್ಟ್ ಮಾಡಿದರೆ, ಆಗ ಕೋರ್ಟ್ ಅದನ್ನು ಎರಡು ವಿಧದಲ್ಲಿ ನೋಡುತ್ತೆ. ಮೊದಲನೇದಾಗಿ ಈ ಅನ್ಸರ್ಟೆನಿಟಿಯ ಬಗ್ಗೆ ಆ ಕೋರ್ಟ್ ಏನಾದರೂ ರೆಕಾರ್ಡ್ ಮಾಡಿಕೊಂಡಿದೆಯಾ, ಆ ರೆಕಾರ್ಡ್ ಮಾಡಿಕೊಂಡ ನಂತರವೂ ಕೂಡ ಅಲ್ಲಿ ಏನಾದರೂ ಡಿಫೆಂಡೆಂಟ್ಗೆ ಇಂಜಸ್ಟಿಸ್ ಆಗಿದೆಯಾ. ಹೀಗಿದ್ದಾಗ ಒಂದು ವೇಳೆ ರೆಕಾರ್ಡ್ ಮಾಡಿಕೊಂಡಿಲ್ಲ, ಇಂಜಸ್ಟಿಸ್ ಆದಾಗ ಆತನ ಅಪೀಲ್ನಲ್ಲಿ ಹಾಕಿರುವಂತಹ ಅಬ್ಜೆಕ್ಷನ್ ಏನಾಗುತ್ತಂದರೆ ಕೋರ್ಟ್ ಅಕ್ಸೆಪ್ಟ್ ಮಾಡಿಕೊಂಡು ಡಿಕ್ರಿಯನ್ನು ಸೆಟಿಸ್ಫೈಡ್ ಮಾಡುತ್ತೆ. ಒಂದು ವೇಳೆ ರೆಕಾರ್ಡ್ ಮಾಡಿಕೊಂಡಿದ್ದರೆ ಮತ್ತು ಅಲ್ಲಿ ಡಿಫೆಂಡೆಂಟ್ಗೆ ಇಂಜಸ್ಟಿಸ್ ಆಗಿಲ್ಲದೆ ಇದ್ದಾಗ ಅಪೀಲ್ ಅಥವಾ ರಿವಿಷನ್ ಶೂಟ್ನಲ್ಲಿ ಪೆಟಿಷನಲ್ಲಿ ಹಾಕಿರುವಂತಹ ಒಂದು ಅಬ್ಜೆಕ್ಷನನ್ನು ಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ಸೊ ಹೀಗಾಗಿ ಅನ್ಸರ್ಟೆನಿಟಿ ಇದ್ದಾಗ ಮೊದಲು ಅನ್ಸರ್ಟೆನಿಟಿಯನ್ನು ನಿರ್ಧಾರ ಮಾಡಿಕೊಂಡು ಆಮೇಲೆ ಟ್ರಯಲನ್ನು ನಡೆಸಬೇಕು.